ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಂದು ನಾಳೆ ಸಂಕ್ರಾಂತಿ ಇದೆ. ಸೊ ಹಾಗಾಗಿ ಇವತ್ತೇ ನೈಟು ರಂಗೋಲಿ ಬಿಡ್ತಾ ಇದ್ದೀವಿ. ಸೊ ರಂಗೋಲಿ ಬಿಡೋದಕ್ಕೆ ನಮ್ಮ ಪಕ್ಕದ ಮನೆ ಅಕ್ಕ ಹಾಗೆ ನಾವು ಸೇರ್ಕೊಂಡು ಒಟ್ಟಿಗೆ ಬಿಡ್ತಾ ಇದ್ದೀವಿ. ಯಾಕೆಂದರೆ ದೊಡ್ಡ ರಂಗೋಲಿ ಆದ್ದರಿಂದ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ಜಾಸ್ತಿ ಜನ ಇದ್ದರೆ ಬೇಗ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಇಬ್ಬರು ಸೇರ್ಕೊಂಡು ಬಿಡ್ತಾ ಇದ್ದೀವಿ. ಸೊ ರಂಗೋಲಿ ಯಾವ ಥರ ಬರುತ್ತೆ ಅನ್ನೋದನ್ನ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಎಲ್ಲದಕ್ಕೂ ಮಾತಾಡೋಕ್ಕಾಗುತ್ತಾ? ಪಿಂಕು ಎಲ್ಲೋ ಐತೆ ನೋಡಿ ಫ್ರೆಂಡ್ಸ್, ನಮ್ಮ ಪಕ್ಕದ ಮನೆ ಆಂಟಿ ಬಂದವ್ರೆ. ಅದು ಬಿಡ್ತೀನಿ ತಾಯಿದ್ದೇನೆ ಕೇಳ್ದೆ ಅವನು. ಇನ್ನು ನಮ್ಮ ಮನೇಲಿತ್ತು ತಗೋಬತ್ತಿ ಹೋಗಿ ನಾನು ಹೋಗಲ್ಲ ಗಣಮಕ್ಕಳು ಇದು ಹೋಗಿ ನಾನು ಅದಕ್ಕೆ ನಿಮ್ಮ ಕಡೆಗೆ ಕಳ್ಕೊಂಡ್ರೆ ಹೌದು. ನೀವು ಅಲ್ಲಿ ಗಂಟೆ ಬಿಡ್ತಿದ್ದೀವ ಬೆಳಿಗ್ಗೆ ಹೊತ್ತಿಗೆ ಬೆಳಿಗ್ಗೆ ವಾರ ಮಾಡೋರ್ಗಿದ್ರೆ ಸಾಕು. ನೀವು ಹನ್ನೊಂದು ಆಯ್ತಾ ಇದೆ. ಕೈಯೆಲ್ಲ ಸೊಂಟೆಲ್ಲ ನೋಡ್ಬಿಟ್ಟಿರ್ತದೆ. ಹಂಗೆ ಅದಕ್ಕೆ ಚಿಕ್ಕ ಬುಡಿ ಅಂತ ಹೇಳಿದ್ದು. ಚಿಕ್ಕದಾಗ್ಬಿಟ್ಟು ಕಲರ್ ಚೆನ್ನಾಗಿ ಫುಲ್ ಬಂದಿತ್ತು. ಈಗ ನಾವು ಒಳಗೆ ಬರೋದು 2 ಗಂಟೆ ಆಗಿದೆ. ಇನ್ಯಾಕೆ ಮನೆ ಕೊಡೋದಕ್ಕೆ ನಾನು ರಂಗೋಲೆ ಯೂಸ್ ಮಾಡೋ ಅಂದಿದ್ರು ನಿಮ್ಮಿಬ್ಬರನ್ನ ಏನಂತ ಶ್ವೇತ ಎಷ್ಟರಿಂದ ಎಷ್ಟು ಇದು? ಎಷ್ಟರಿಂದ ಎಷ್ಟು? 21ರಿಂದ ಹಾಂ 11. ಓಕೆ ಡನ್. ಎಷ್ಟು ಹೊಡೆದ ಬದೈತಲ್ಲ ಮನೆ ಮುಂದೆ. ಇವಾಗ ಜಾಸ್ತಿ ಯಾವ ಕಲರ್ ಐತೆ ಮೇಗಳಲ್ಲಿ? ಪಿಂಕಾ ಪಿಂಕ್ ಕಲರ್ ಇರೋದ? ಅದು ದೊಡ್ಡ ದೊಡ್ಡ ಇದೈತೆ ನೋಡು. ಫ್ಲವರ್ ಐತಲ್ಲ, ಫ್ಲವರಿಗೆ ಹಾಕ್ಬೇಕು. ಅಲ್ಲಿ ಒಂದೊಂದು ಚುಕ್ಕಿ ಮಿಸ್ ಆಗೈತೆ ಕಣೆ. ಈಗ ಹೇಳ್ಬೇಕಾನೆ ನೀವು ನಾನು ನೋಡಿದ್ರೆ ಮಿಸ್ ಆಗಿದೆ ನೋಡೋಕ್ಕೆ ಏನಕ್ಕೆ ನಾನಿದ್ರಲ್ಲಿ ಹಿಂಗೆ ಕಣೆ. ಇಲ್ಲಿ ಇವು ಪಿಂಕ್ ಹಾಕದ ಶ್ವೇತಾ? ಅದು ಇದು ಪಿಂಕ್ ಜಾಸ್ತಿ ಐತಂತೆ. 8, 9, 10, 11. ಈಗ ಪಿಂಕು ಜಾಸ್ತಿ. ಯಾವುದಕ್ಕೆ? ಇವಾಗ ಜಾಸ್ತಿ ಹಿಡಿಯೋದು. ಫ್ಲವರಿಗೆ ಪಿಂಕ್ ಹಾಕು. ಇದಕ್ಕೆ ಫ್ಲವರ್ಗೆ ಆಯಿತಾ? ಪಿಂಕ್ ಹಾಕಿ ಅದ್ರ ಕೆಳಗಡೆಗೆ ಗ್ರೀನ್ ಏನಾದರೂ ಹಾಕು. ಇದಕ್ಕೆ ಪರ್ಪಲ್ ಇಲ್ಲ ಅದು. ಓದ್ಬಿಡ್ತೀನಿ. ಇನ್ನೂ ಅಲ್ಲಿಗೂ ಹಾಕ್ಬೇಕು. ಅಲ್ಲಿ ಚಿಕ್ಕದಾಗ್ತೀನಿ ಕಣವ ತಾಯಿ. ಇಲ್ಲಿಗೂ ಚಿಕ್ಕದು ಇದಕ್ಕೆ ಯಾವತ್ತು ಆಗ್ತಿಲ್ವಲ್ಲ, ದೊಡ್ಡದಾಗಿರಲಿ ಅಂತ ಆಗ್ತದೆ. ನಂಗೆ ಗೊತ್ತು ನೀವೇ ಜೂಟಿ ಬಿಡಿಸ್ತಾ ಇದೆಯಾ. ಇಷ್ಟೊತ್ತಲ್ಲ ಎದ್ದಳಗೋದು. ಅದಕ್ಕೆ ಏನೋ ಅದು ಒಂದು ಚುಕ್ಕಿ ಕಮ್ಮಿ ಹಾಕಿದ್ದೀನಿ, ನನಗೆ ಗೊತ್ತೇ ಇಲ್ಲ. ಏನಿಲ್ಲ, ನಾನೇ ಸುಸ್ತಾದಾಗ ನಿನಗೆ ಹೇಳ್ತೀನಿ ಮಗ ಎತ್ಕೊ, ಅವಳಿಗೆ ಸುಸ್ತಾದಾಗ ಅವಳಿಗೆ ಹೊರದವಳೆ ಮಗ ಎತ್ಕೊಳ್ಳಿ ಅಷ್ಟೇ. ಸ್ವೆಟ್ರಿಗೆ ಹಾಕೊಂಬಷ್ಟೇ ಅವ್ರು ಎಲ್ಲೋ ಹಾಕೋಸ ಇದಕ್ಕೆ ದೊಡ್ಡದು ಪಿಂಕ್ ಆಗಿದ್ಬಿಟ್ಟು ಅವಳೇ ಅಂದರೆ ಫ್ಲವರಿಗೆ ಪಿಂಕ್ ಇರ್ಬೇಕು ಯಾವತ್ತಿದ್ದು. ಯಾವೂರೇ ನಿಂದು ಹುಡುಗಿ? ಸತ್ಯಂ ಶಿವಂ ಸುಂದರಂ ನನ್ನ ಒಬ್ಬಳೇ ಕಾಪಾಡಪ್ಪ. ಸ್ವಲ್ಪ ನಾವು ಬರ್ತೈತೆ ಹುಡುಗಿ ಎಲ್ಲ ಮನೆಗೇ ಬರ್ಸಿದ್ದಾರೆ. ದೇವರೇ ನಮಗೆ ಬರೋ ಇದೆ. ನಾನು ವೀಡಿಯೋ ಮಾಡ್ಬೇಕು. ನಾನು ಸ್ಟೋರೇಜ್ ಎಲ್ಲ ಕಡೆ ಇದಂಗೆ ಇದಾಯ್ತು. ಹೆವಿ ಹಾಕಲ್ಲ. ಏನಾಯ್ತು ಏನಾಯ್ತಲ್ಲ? ಇದು ಒರೆಸ್ಬಿಡು. ಯಾವಾಗ ಮನೆಗೆ ಹೆಂಗೆ ಬರೋಯ್ತಲ್ಲ ಇವಾಗ ಇದಿತ್ತು. ಸರಿ ಅಷ್ಟೇ. ಇದು ದೊಡ್ಡದಾಯ್ತಾ? ನಿಜ ಕಣೆ, ನಿಜ ಚೆನ್ನಾಗುತ್ತೆ. ನಾನು ಇನ್ಮೇಲೆ ರಂಗೋಲಿ ಹಾಕ್ತಾನೆ, ನಿನ್ನೆ ಕರಿತೀನಿ ಕಲರ್ ಹಾಕಕ್ಕೆ. ಸರಿ ಆಯ್ತು. ನಾನು ಹಂಗೆ ಬರ್ತೀನಿ, ನೀವೇನು
ಗೊತ್ತಾ ನೈಟ್ ಟೈಮ್ ಆಡೋದು ಮೂವಿ ನೋಡ್ತೀನಲ್ಲ. ಹ್ಞೂ ಕಣೆ ನೀಟು. ಅವತ್ತು ಮನೆ ಒಳಗೆ ಸೌಂಡ್ ಆದರೂ ಅದು ಹೇಳಕ್ಕಲ್ಲ ನಾನು ಹಾಸ್ಕೊಂಡಿಲ್ಲ. ಏನು ಬಿಡುವುದು ಇಲ್ಲಿ ಅಯ್ಯೋ ಅಯ್ಯೋ ವಿಡಿಯೋ ಆಫ್ ಮಾಡ್ತಿದ್ದಾರೆ. ಜಾಸ್ತಿ ಸ್ಟೋರೇಜ್ ಆಗೈತೆ. ನನಗೂ ಗೊತ್ತಾಯ್ತು, ನನಗೂ ಮುಂಚೆ ಗೊತ್ತಿತ್ತಿಲ್ಲ. ಇನ್ನೊಂದು ಕಲರ್ ಆಗೈತೆ. ನನಗೂ ಮುಂಚೆ ಕಲರ್ ತುಂಬ ಬರೀತೀವಿ, ಈಗ ಸ್ವಲ್ಪ ಬರೀತೀವಿ. ಔಟ್ ಸೈಡ್ ಬಿಡ್ಬಿಡಕ್ಕೆ ನಂಗೆ ಹೊರಗಡೆ ಗೊತ್ತಾಯ್ತು. ನನಗೂ ಈಗ ಐಕ್ರೌಡ್ ಹಾಕೋಕೊಟ್ಟು ಔಟ್ ಸೈಡ್ ಕೊಟ್ಟಲ್ಬಿಟ್ಟು ಈಗ ಚಿಕ್ಕದು ಅದು ಚೆನ್ನಾಗಿ ಕಾಣಿಸ್ತಿಲ್ಲ. ಚೆನ್ನಾಗಿ ಕಾಣಿಸ್ತೈತಿ. ರೆಡ್ ಆಯ್ತಲ್ವ, ಸಿಕ್ಕಿಬಿಟ್ಟು ಡಾರ್ಕ್ ಇಲ್ಲ. ಈ ಥರ ವೈಟ್ ಕಲರು ಐತಲ್ಲ, ಇದು ವೈಟ್ ಇಲ್ವಾ? ಹೇಳ್ತಾ ಅದನ್ನು ನನಗೆ ಹುಷಾರಿರುತ್ತೆ ಜಲ್ಲು. ಶೂಟು ಏನು ಶೂಟು ಯಾರು ಬುಲೆಟೇ ಶೂಟ್ ಮಾಡ್ತಾರೆ. ಇದೆಲ್ಲ ಹೋಗೈತೆ ನೋಡ್ರಿ. ಇದು ಯಾವ ಕಲರ್ ಆಯ್ತು ರೆಡ್ ಆಗ್ತೆ, ಇದು ಯಾವ ಕಲರ್ ಆಯ್ತು ಹಿಂಗೆ ಹಾಕಿ ಡಲ್ ಆಯ್ತದ ಹಾಕ್ಬಿಡೋದು. ಇದು ಯಾವುದಕ್ಕೆ ಹಾಕೋಣ ಇದು ಇದಕ್ಕೆ ಹಾಕೋಣ, ಇದಕ್ಕೆ ಹಾಕೋಣ. ಯಾವ ಕಲರ್ ಅದು? ಪಿಂಕ್ ಕಲರ್ ಥರನೇ ಐತೆ ಅದುವೇ. ಇಲ್ಲೂರು ಮಿಕ್ಸ್ ಮಾಡ್ಕೊಂಡು ನಾಡ್ಕಾಡ್ತಾ ಇದೀಯ. ಕಡೆ ಮಿಕ್ಸ್ ಮಾಡ್ಕೊತೀನಿ ನೋಡೋಣ ಯಾವ ಕಲರ್ ಐತೆ. ಮಿಕ್ಸಿಡ್ ಕಲರ್ ಡಾರ್ಕ್ ಇರೋ ಕಲರ್ ತಗೋತಿ ಹೇಳ್ತೀನಿ. ಡಾರ್ಕ್ ಕಲರ್ ಯಾವ್ದು ಐತಿ? ಯಾವ್ದು ಇರ್ತೀನಿ ಡಾರ್ಕ್ ಕಲರ್? ಇವು ಮುಗಿಸ್ತಾರೆ ಇವು ಕಡೆ ಚೆನ್ನಾಗಿ ಈಗ ಗಾಡಿ ಗೊತ್ತು ಅಂದ್ರೆ ಹಂಗೆ ಅವಾಗ ಬಂದು ನಾನಂತೂ ಹೊಡಿತೀನಿ. ಶೂಟ್ ಮಾಡ್ತೀವಿ ಗಾಡಿ ಬರುತ್ತೆ. ಬೇರೆ ಬಿಡ ಹುಡುಗಿ, ಬೇರೆ ಬಿಡ್ಬೇಕು. ಬೇರೆ ಹಿಂಗೆ ಬಿಡು ಸುಮ್ಮನೆ ಹಿಂಗೆ ಕದಿತಾರ. ಕಬ್ಬು ನೋಡಿದ್ರೆ ಬಿದ್ದೇ ಈಗ ಚೆನ್ನಾಗೈತೆ ಅಂತಾರೆ ಲುಕ್ಕಾಗಿ. ಅಂದರೆ ಈ ಕಡೆ ಇನ್ನೊಂದ್ಸರಿ ಬಿಡ ಈ ಕಡೆ ಬರ್ತಿದ್ದೆ ರಂಗೋಲಿ ಮೇಲೆ ಬಾಕಂಡಂಗೆ ಅದು ಕಲ್ಸ ಒಂಚೂರು ಬೇಗ ಬಿಟ್ಬಿಟ್ಟು ಹೋಗೋಣ. ನಾನು ನೀರಲ್ಲಿ ಕಚ್ಚಾಕ್ತೀನಿ ನನಗೆ ಇನ್ನೊಂದ್ಸಲ ಸ್ನಾನ ಏನೇನು ಇಷ್ಟೆಲ್ಲಾಗಿ ಇರೋದಿದ ಇಷ್ಟೆಲ್ಲ ತುಂಬ ಅಂತಿದ. ಸಖತ್ ಕಾಣ್ತೈತೆ ಕೊಬ್ಬು. ಕೊಬ್ಬಾಗಿಲ್ಲ ತೆಂಗಿನ ಮರ ಥರ ಆಗೋಯ್ತು. ಒಪ್ಕೊಂಡ ಇಲ್ಲ ಇಲ್ಲ ಮುಕ್ಕ ಕಾಣ್ತೈತೆ. ಅಲ್ಲಿಗೆ ಓಡಾಡ್ತಾರೋ ಗಾಡಿ ಅಂತ ಕೇಳಿಸ್ತೈತೆ ಸೌಂಡ್. ನಮ್ಗೆ ಕರೆಂಟ್ ಆಗೈತಲ್ಲ ಇದು ಬೇಡ ಬೈನಾ ಬೇಕಾ ಕಲರು. ಸೊ ಫೈನಲ್ ಲುಕ್ ಈ ಥರ ಬಂದಿದೆ. ನಮ್ಮ ಮನೇಲಿ ಮುಗಿಸಿ ನಮ್ಮ ಪಕ್ಕದ ಮನೆ ಬಂದಿದ್ರಲ್ಲ ಅಕ್ಕ, ಅವ್ರ ಮನೇಲಿ ಆಲ್ರೆಡಿ ರಂಗೋಲಿ ಸ್ಟಾರ್ಟ್ ಮಾಡಿದರು. ಆಮೇಲೆ ಹೋಗಿ ನಾವು ಜಾಯ್ನ್ ಆದ್ವಿ.
ಫ್ರೆಂಡ್ಸ್, ರಂಗೋಲಿ ಸರಿ ಬಂದಿಲ್ಲ ಅಂತ ಹೇಳಿ ನಮ್ಮ ಅಕ್ಕ ಫುಲ್ಲು ಅಳಿಸ್ತಾ ಇದ್ದಾರೆ. ನೀಟಾಗಿ ನೀಟಾಗಿ ನಾನು ಇಷ್ಟರಲ್ಲೇ ಯೂಟ್ಯೂಬ್ ಚಾನಲ್ ಗೊತ್ತೀನಿ ಅಂತ ಗೊತ್ತಿತ್ತಿಲ್ಲ. ಎಲ್ಲ ಇರಬೇಕು ನಮ್ಮ ಹಳ್ಳಿ ಐಕ್ಳುಗಳು. ಹಿಂದೆ ಸರಿಬಾರ್ದು, ಎಲ್ಲದಕ್ಕೂ ಮುಂದೆ ಅಂತ ಹೋಗಬೇಕು. ಫೈನಲಿ ಎಲ್ಲ ಮುಗಿದಿದೆ, ಬಣ್ಣ ಹಾಕಬೇಕಷ್ಟೇ. ಆಲ್ರೆಡಿ ಟೈಮು 2 ಗಂಟೆ ಆಗಿದೆ. 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು. ಇನ್ನು ಹಾಫ್ ಆನ್ ಅವರ್ ಆಗುತ್ತೆ. ಕತ್ಲೆ ಎಷ್ಟಾಗಿದೆ ಅಂದರೆ ಒಬ್ಬರು ಓಡಾಡ್ತಿಲ್ಲ. ನಾವುಗಳು ಮಾತ್ರ ದೆವ್ವಗಳ ಥರ ಓಡಾಡ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀವಿ. ಅಲ್ಲಿ ಕಾಣ್ತಾ ಇದ್ದಿಲ್ಲ, ಅದೇ ನಮ್ಮ ಮನೆ. ಆ ಬಿಲ್ಡಿಂಗ್ ಎಲ್ಲ ಕೆಳಗಡೆದು. ಇಲ್ಲ, ಒಂದೊಂದು ಹೂಕ್ಕೆ ಒಂದೊಂದು ಹಾಕ್ತೀಯ? ನಿನ್ನಿಷ್ಟ, ನೀನು ಹೆಂಗೆ ಹಾಕನ ಹೇಳು. ಒಂದೊಂದು ಹೂಕ್ಕೆ ಒಂದೊಂದು ಹಾಕನ ಹೆಂಗೆ? ಸರಿ ಮಾಡು. ಒಂದೊಂದು ಹೂ ಕಡೆ ಹಾಗೆ ಮಾಡಿರೋದಕ್ಕೆ 5 ಕಲರ್ ಐತೆ. ರೆಡ್ ಐತೆ, ರಾಮ ಗ್ರೀನ್ ಐತೆ, ಕೇಸರಿ ಕಲರು. ಪಾತ್ರೆ ಯಾವ್ದಕ್ಕಂತ ಹೇಳಿ ಹುಡುಗಿ? ಪಾತ್ರೆಗೆ ಅದೇ ಪಾತ್ರೆಗೆ ಇದು ಹಾಕನ. ದೀಪಕ್ಕೆ ಬೇರೆ ಕಲರ್ ಹಾಕೋಣ. ದೀಪಕ್ಕೆ ದೀಪ ಕಲರ್ ಇರುತ್ತಲ್ವ. ಕೆಮ್ಮಣ್ಣು ಅಂದರೆ ಹೊಸಿ ಹಿಡಿಯುತ್ತಾ, ಪಾತ್ರೆ ಎಲ್ಲ ಖಾಲಿ ಆಗುತ್ತೆ ಕೆಮ್ಮಣ್ಣಿಗೆ. ಅದಕ್ಕೆ ಕೆಮ್ಮಣ್ಣು ದೀಪಕ್ಕೆ ಹಾಕೋಣ. ಈಗ ಮದ್ದಿಕ್ಕೆ ಯಾವ್ದು ಹಾಕೋಣ? ರಾಮಗ್ರೀನ್ ಹಾಕೋಣ. ಚೆನ್ನಾಗಿ ಹಾಂ, ತಪ್ಪಲೆಗೆಲ್ಲ ರಾಮಗ್ರೀನೇ. ಇದಕ್ಕೆ ಪಿಂಕ್ ಹಾಕಿದ್ಯಲ್ವಾ? ರೆಡ್ ಕಲರ್ ಯಾವುದಕ್ಕೆ ಹಾಕೋಣ? ರೆಡ್ ಮದ್ದಿಕ್ಕೆ ಹಾಕೋಣ. ಅಲ್ಲ, ಇದಕ್ಕೆ ಲಡ್ಡು. ಆರೆಂಜ್ ಕಲರ್ ಇಲ್ಲ ಲಡ್ಡು. ಆರೆಂಜ್ ಕಲರ್ ರೆಡ್ ಇರುತ್ತೆ. ಆರೆಂಜ್ ಕಲರ್ ಹಾಕೋಣ. ಆರೆಂಜ್ ಕಲರ್ ಐತೆ. ಈಗ ಇದು ಪಾತ್ರೆಗೆ ಯಾವ್ದು ಕಲರ್ ಅಂದರೆ ರಾಮಗ್ರೀನಾ? ರಾಮಗ್ರೀನ್ ಐತೆ. ಗ್ರೀನ್ ಕಲರ್ ಐತೆ. ಆರೆಂಜ್ ಕಲರ್ ಲಡ್ಡು ಇರ್ತದಲ್ಲ. ಆರೆಂಜ್ ಕಲರ್ ಒಂದು ಲಡ್ಡು, ಒಂದು ಯೆಲ್ಲೋ ಕಲರ್ ಲಡ್ಡು, ಒಂದು ಆರೆಂಜ್ ಕಲರ್ ಒಂದು ರೆಡ್ ಮಾಡೋಣ. ನೀರು ಹಿಡ್ಕೊಂಡು ತೊಳಿತಾರಲ್ಲ ಪಾತ್ರೆ. ನಾನು ತೊಳಿ ಕಲ್ಸೈತೆ ಎಲ್ಲ ಕಲಿಸಿರೋದೆ ನೋಡಿ. ಈಗ ಐಸಾ ಹೇಬಿ ಅಂದ್ರೂ ನೀನು ಹೊರಗೆಲ್ಲ ಉದುರ್ಸಿರೋದು ಒಂಥರ ಕಾಣ್ತೈತೆ. ಹೊರಗೆ ಇನ್ನೇನು ಮಾಡಿ, ಗಾಳಿ ಹಂಗೆ ಉದುರು ಗೊತ್ತು. ಗಾಳಿ ನಿಂತ್ಕೊಂತಾನೆ ಇರ್ಬೇಕು. ಗಾಳಿ ಬೊತ್ತಲೇ ಐತೆ. ನೋಡೋ ಎಷ್ಟು ಕಡೆ ಗೊತ್ತೈತೆ ಅಂತ. ಏನು ಇನ್ಸಿಡೆನ್ಸ್ ಆಗ್ತಾಗುತ್ತಾ? ಹಂಗೆ ಆಗ್ತಿತ್ತು, ಚೆನ್ನಾಗಿ ಕಾಣ್ಬೇಕಂತೈತೆ. ಇನ್ನೂ ಏನೋ ಒಂದು ದೊಡ್ಡ ಬಿಟ್ಟರೆ ತಗೋ ಅಳಿಸ್ಕೊಬ ಒಂದು ಸೈಡಿಂದ. ಬೆಳಗ್ಗೆ ಇದನ್ನ ಮಾಡ್ತೀನಿ ಕಣೆ. ಚೆನ್ನಾಗಿ ಬಂದರೆ ತಿರ್ಗಿ ಅಳಿಸು, ತಿರ್ಗಿ ಹಾಕೋಣ. ನೀನು ಎದ್ದಿರ್ತೀಯ. ಆಮೇಲೆ ಏನಿಲ್ಲ, ರಂಗೋಲಿ ಕಲಿಯಬೇಕು, ಇಲ್ಲ ನಮ್ಮ ಎನರ್ಜಿ ಕಲಿಯಬೇಕು. ಎಲ್ಲ ಈಗೇನು ಶ್ವೇತಾ ಭಾರಿ ಸಿಗಾ ಮುಚ್ಕೊಂಡು ಹೋಗ್ಯಾ ಬಡ್ಡಿ ಅವಳು ಯಾವ ತಾಳ್ಮೆ ಮೀರಿದ್ರೆ ಪಕ್ಕ ಬರ್ತದ ಭಾಷೆ. ಸಿಗಾ ಮುಚ್ಕೊಂಡು ಹೋಗ. ಆ ಶೇಖೆ ಅವಳು ಶೇಖೇಳೆ ಅದ ತಿಂತೀನಿ ಅಂತ. ನನ್ನ ಅನಿಸಿಕೆ ನಿಮ್ಮ ಅಕ್ಕ ಸ್ನಾನ ಮಾಡ್ತಿರ್ಬೇಕು. ಇದೆ ಸ್ನಾನ ಮಾಡ್ತಾರಕ್ಕ, ಮುಗಿದೋಗ್ತದಲ್ಲ. ಫೈನಲಿ ರಂಗೋಲಿನೂ ಕಂಪ್ಲೀಟ್ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು. ಸಖತ್ತಾಗಿ ಬಂದಿದೆ. ಕರೆಕ್ಟಾಗಿ 2:30 ಮುಗಿದಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.